ನವನಗರ ಬಸ್ ನಿಲ್ದಾಣದ ಅವ್ಯವಸ್ಥೆಯನ್ನ ಕಂಡು ಸುಮೋಟೋ ಪ್ರಕರಣದ ದಾಖಲಿಸಿದ ಉಪಲೋಕಾಯುಕ್ತ ಬಿ ವೀರಪ್ಪ. ಶಾಲಾ ಮಕ್ಕಳ ಅಳಲು ಆಲಿಸಿದ ಉಪಲೋಕಾಯುಕ್ತರು ಸಮಯಕ್ಕೆ ಒಂದು ಬಸ್ ಸಂಚಾರ ಕಲ್ಪಿಸುವಂತೆ ಅಧಿಕಾರಿಗಳಿಗೆ ತಾಕೀತು. ಜಿಲ್ಲಾ ಪ್ರವಾಸದಲ್ಲಿರುವಂತಹ ರಾಜ್ಯದ ಉಪಲೋಕಾಯುಕ್ತ ಬಿ ವೀರಪ್ಪರವರು ನವನಗರ ಬಸ್ ನಿಲ್ದಾಣಕ್ಕೆ ಭೇಟಿ ನೀಡಿ ಅಲ್ಲಿನ ಅವ್ಯವಸ್ಥೆಯನ್ನ ಪರಿಶೀಲಿಸಿದ್ದಾರೆ. ಈ ವೇಳೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಮಯಕ್ಕೆ ಬಸ್ ಸೌಲಭ್ಯ ದೊರೆಯದೆ ಪ್ರತಿದಿನ ತಡವಾಗುತ್ತದೆ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿದ ಉಪಲೋಕಾಯುಕ್ತರು ನವನಗರ ಬಸ್ ನಿಲ್ದಾಣದಲ್ಲಿನ ಅವ್ಯವಸ್ಥೆ, ಒಂದು ಅಸಮರ್ಪಕ ಬಸ್ ಸಂಚಾರದ ಕೊರತೆ ಹಾಗೂ ಸಾರ್ವಜನಿಕರಿಗೆ ಆಗ್ತಾ ಇರುವಂತಹ ತೊಂದರೆ, ಅವಧಿ ಮುಗಿದಂತಹ ಜ್ಯೂಸ್ ಬಾಟಲ್, ಹೋಟೆಲ್ನಲ್ಲಿ ತಿಂಡಿ ಪದಾರ್ಥಗಳನ್ನು ತೆರೆದಿಟ್ಟಿರುವುದು ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಕಂಡು ಸುಮೋಟೋ ಪ್ರಕರಣ ದಾಖಲಿಸಬೇಕು ಅಂತ ಹೇಳಿರುವ ಬಸ್ ವಿಳಂಬದಿಂದ ವಿದ್ಯಾರ್ಥಿಗಳ ಒಂದು ಶಿಕ್ಷಣದ ಮೇಲೆ ಪ್ರತಿಕೂಲ ಪರಿಣಾಮ ಬೀರ್ತಾ ಇದ್ದು ಹಾಗೂ ಶಾಲಾ ಕಾಲೇಜು ಆರಂಭ ಮತ್ತು ಮುಕ್ತಾಯದ ವೇಳೆಗೆ ಅಗತ್ಯ ಪ್ರಮಾಣದಲ್ಲಿ ಬಸ್ಗಳನ್ನು ಓಡಿಸುವಂತೆ ಸಂಬಂಧಪಟ್ಟಂತ ವಿಭಾಗೀಯ ನಿಯಂತ್ರಣಾಧಿಕಾರಿಗಳು ಎನ್.ಟಿ. ಪಾಟೀಲ್ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ. ಉಪಲೋಕಾಯುಕ್ತರ ಪರ್ಸನಲ್ ಸೆಕ್ರೆಟರಿ ಹಾಗೂ ಸೆಷನ್ ಜಡ್ಜ್ ಅರವಿಂದ್, ಜಿಲ್ಲಾಧಿಕಾರಿ ಸಂಗಪ್ಪ, ಜಿಲ್ಲಾ ಪಂಚಾಯಿತಿ ಸಿಇಒ ಗಜಾನನ್ ಬಾಲೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್, ಲೋಕಾಯುಕ್ತ ಇಲಾಖೆಯ ಎಸ್ಪಿ ನಂದಗಾಮಿ ಮತ್ತು ಡಿವೈಎಸ್ಪಿ ಆದಂತಹ ಸುರೇಶ್ ರೆಡ್ಡಿ, ಉಪವಿಭಾಗದ ಅಧಿಕಾರಿ ಮಹೇಶ್ ಮಾಲಗಿತ್ತಿ, ತಹಸೀಲ್ದಾರ್ ವಾಸುದೇವ್ ಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲಪ್ಪ ಅವ್ರು 8:15 ಬಂದು ಕಾಯ್ತಾ ಇರ್ತಾರಲ್ಲ ಮಕ್ಕಳು. ಎಷ್ಟು ಜನ ಇದ್ದೀವಿ ಕಾಲೇಜಲ್ಲಿ ಹುಡುಗರು? ಕಾಲೇಜ್ ಮಕ್ಕಳು ಜಾಸ್ತಿ ಆಯ್ತು. ಎಷ್ಟು ಲೇವಾಗಿದೆ ಊಟಲ್ಲಿ ಎಷ್ಟಿದೆ? ಸ್ಕೂಲ್ ಟೈಮಿಗೆ ಅವ್ರ ಮಕ್ಕಳು ಒದ್ದಾಡಿ ಹೋಗ್ಬೇಕು. ಇವಾಗ 8:15 ಸ್ಟಾರ್ಟ್ ಆಗಬೇಕು. ಬೆಳಿಗ್ಗೆಯಿಂದ ಎಲ್ಲಿ ಇಲ್ಲ ಬಂದು ಎಷ್ಟು ಜನ ಮಕ್ಕಳಿದ್ದಾರೆ? ನೀವು ಯಾಕೆ ಮಕ್ಕಳಿಗೆ ಸ್ಟಾಪ್ ಮಾಡೋಲ್ಲ? ಯಾಕೆ ನಿಮ್ಮ ಇವ್ರಿಗೆ ಹೇಳಿ ಕಂಡಕ್ಟರ್ ಎಲ್ಲ ಮಕ್ಕಳಿದ್ದು ಸ್ಟಾಪ್ ಅಂದ್ರೆ ಅವ್ರೇನು ನೀವು ಪಾಸ್ ಇರ್ತಾರಂತ ನಿಮ್ಗೇನು ಸಿಗಲ್ಲ ಅಂತ ನೀವು ಹೋಗ್ಬಿಡೋದು? ಇಷ್ಟೊಂದು ಜನ ಮಕ್ಕಳು ಒದ್ದಾಡ್ತಾ ಇದಾರೆ, ಹೋಗಕ್ಕೆ ನೀವು ಯಾಕೆ ಮಾಡ್ತಿಲ್ಲ? ಎಕ್ಸ್ಟ್ರಾ ಬಸ್ಗಳು ಹಾಕಿ. ಇವತ್ತು 4-5 ಎಕ್ಸ್ಟ್ರಾ ನಾಳೆ ಹೋಗಿರ್ತೀನಿ, ನಾನು ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ನಿಮ್ಗೆ ಏನೋ ಪ್ರಾಬ್ಲಮ್ ಆದ್ರೆ ನಾನು ಇಲ್ಲೇ ಇರ್ತೀನಿ ನಿಮ್ಮ ಗೆಸ್ಟ್ ಹೌಸ್ ಅಲ್ಲಿ. ನಮ್ಮ ಲೋಕಾಯುಕ್ತ ನಂಬರ್ ಕೊಡ್ರಿ ಅವ್ರಿಗೆ. ಸರ್ ನೀವು 7:15 ಬಂದು ನೋಡ್ರಿ ಸರ್, ಇಲ್ಲಿ ಹುಡುಗರು ಹೆಂಗ್ ಓದಾಡ್ತಿರ್ತಾರೆ. ಕೇಳ್ರಿ ಆ ಬಸ್ ಏನ್ ಹೇಳ್ತಾರೆ ಅವ್ರು? ಜಾಸ್ತಿ ಜನ ಇರ್ತೀವ್ರಿ, ಒಂದ ಬಸ್ ಇರ್ತೈತ್ರಿ, ಬೆಳಗ್ಗೆಲ್ಲ ಒಬ್ಬೊಬ್ರು ಬಿಟ್ಟು ಹೋಗ್ತಾರೆ. ಆಟೋಕ್ ಹೋಗ್ತೀವಿ, 10 ರೂಪಾಯಿ ಕೊಟ್ಟು ಕೊಟ್ಟರಿ. ಇನ್ನ 10 ಇರ್ತೀವ್ರಿ, ಆಗ್ಲಿಕ್ಕೆ ಬಿಡ್ತಾರಿ ಬಸ್ ರೀ.